ಎಲ್ಲಿವರೆಗೆ ಹೋರಾಟ ಎತ್ತಕ್ಕಾಗಿ ಹೋರಾಟ ಸರ್ಕಾರ ಸುತ್ತೋಲೆಯನ್ನು ಪಾಲನೆ ಮಾಡಿದ್ರು ಜಿಲ್ಲಾ ಪಂಚಾಯತಿಗೆ ಸರ್ಕಾರದ ಸುತ್ತೋಲೆಯನ್ನು ಪಾಲನೆ ಮಾಡಿದ್ರು ಡಿಎಸ್ಗೆ ಬೇಕೇ ಬೇಕು. ಪಾಲನೆ ಮಾಡದಿರುವ ಜಿಲ್ಲಾ ಪಂಚಾಯತಿಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇಂದು ಧರಣಿ ಸತ್ಯಾಗ್ರಹವನ್ನು ತಿಮ್ಮಾಪುರ SPP ಚೌಕ್ನಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ವರೆಗೆ ಮೆರವಣಿಗೆ ಮೂಲಕ ಬಂದು ಇಲ್ಲಿ ಧರಣಿ ಕುಂತಿದ್ದೆವು. ಇಲ್ಲಿ ಕಾರಣ ಏನೆಂದರೆ ಕಲಬುರಗಿ ಜಿಲ್ಲಾ ಪಂಚಾಯತಿಯಲ್ಲಿ 3:2 1:1 ಮುಂಬಡ್ತಿ ಕೋಟಾದಾಗ ರೇಷಿಯೋ ಪಾಲನೆ ಮಾಡಿಲ್ಲ ಹಾಗೂ ಬಾಕಿ ವೇತನ ಕೊಟ್ಟಿಲ್ಲ. 14 ಹುದ್ದೆಗಳು ನಮಗೆ ಬರಬೇಕಾದಂಥ ಜಿಲ್ಲಾ ಪಂಚಾಯತಿಯವರು ಉದ್ದೇಶಪೂರ್ವಕವಾಗಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕಾಗಿ ಈ ಪ್ರತಿಭಟನಾ ಹೋರಾಟ ಮಾಡ್ತಾ ಇದ್ದೀವಿ. ಬ್ಯಾಕ್ಲಾಗ್ ಹುದ್ದೆ ದಿನಾಂಕ 5/9/2021 ಸರ್ಕಾರ ಆದೇಶ ಮಾಡ್ಯದ. ತದನಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ್ಯಾರ. ಅದ್ರಾಗ ನಮಗೆ ಅನುಪಾತ ಪಾಲನೆ ಮಾಡಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ 5/6/2022 ನೆಕ್ಸ್ಟ್ ಟೈಮ್ ಕರ ವಸೂಲಿಗಾರರಿಗೆ ಪ್ರತಿ ಕೊಟ್ಟಾರ. ಅದ್ರಾಗೂ 18 ಹುದ್ದೆಗಳು ಕರ ವಸೂಲಿಗಾರರಿಗೆ ಕೊಟ್ಟಾರ. ಗ್ರೇಟ್ ಕಾರ್ಯದರ್ಶಿ 8 ಹುದ್ದೆಗಳು ಗ್ರೇಟ್ ಕಾರ್ಯದರ್ಶಿ ನಮಗೆ ಕೊಟ್ಟಾರ. SD ಹುದ್ದೆಗಳು 16 ಅವ್ರಿಗೆ ಕೊಟ್ಟಾರ. ನಮಗೆ 18 ಹುದ್ದೆಗಳು ಕೊಟ್ಟಾರ. ಹೀಗಾಗಿ ಅಲ್ಲಿ ಕೂಡ 4 ಹುದ್ದೆಗಳು ವ್ಯತ್ಯಾಸ ಮಾಡ್ಯಾರ. ಇಲ್ಲಿವರೆಗೆ ಒಟ್ಟು 14 ಹುದ್ದೆಗಳು ವ್ಯತ್ಯಾಸ ಆಗ್ಯಾವ. ಈಗ ನಮಗೆ ಬರ್ತಕ್ಕಂಥ ಹುದ್ದೆಗಳು ನೀಡ್ತಾ ಇಲ್ಲ. ಇದರಿಂದ ನಾವು ಬೇಸತ್ತು ಅನ್ಯಾಯವಾಗ್ತಾ ಇದೆ. ಹಾಗಾಗಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿಗೆ ಹೋರಾಟ ಮಾಡ್ತೀವಿ. ಈಗೇನದ ಕೌನ್ಸಿಲಿಂಗ್ ಕರೆದು ಮಾನ್ಯ CO ಸಾಹೇಬ್ರವರು 21/12/2024 ನೋಟಿಫಿಕೇಶನ್ ಮಾಡಲಾರ್ದೆ ಕೌನ್ಸಿಲಿಂಗ್ ಕರೆದಿದ್ರು. ಒಳಗೆ ಪದೋನ್ನತಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ನೋಟಿಫಿಕೇಶನ್ ಮಾಡಬೇಕು, ಹುದ್ದೆಯ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಒಳ ಮೀಸಲಾತಿ ಜಾರಿಯಲ್ಲಿರೋದ್ರಿಂದ ಯಾವುದೇ ಹುದ್ದೆ ತುಂಬಾರ್ದು. ನಾವು ಅನ್ಯಾಯಕ್ಕಾದಂಥ 14 ಹುದ್ದೆಗಳು ಮೊದಲು ಭರ್ತಿ ಮಾಡಿದ ನಂತರವೇ ಇನ್ನುಳಿದ ಹುದ್ದೆಗಳು ಭರ್ತಿ ಮಾಡಬೇಕಂತ ನಾವು ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಜಿಲ್ಲಾ ಪಂಚಾಯತಿ CO ಕಚೇರಿ ಆದರೆ ನಾವು 3 ಸಲ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಿಗೆ ಮನವಿ ಮಾಡಿದ್ದೀವಿ. ಆದರೆ ಅವರು ಅದಕ್ಕೆ ಯಾವುದೇ ಸ್ಪಂದನೆ ನೀಡಿಲ್ಲ. ಮಾರ್ಗದರ್ಶನ ಸಂಬಂಧಪಟ್ಟ ಅಧಿಕಾರಿಗಳು ಮಾರ್ಗದರ್ಶನ ನೀಡಿಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ಸತ್ಯಾಗ್ರಹ ಹಾಕೊಂಡಿದ್ದೀವಿ. ಇವತ್ತಿನಿಂದ ನಿರಂತರ ಎಷ್ಟು ನಮ್ಮ ಬೇಡಿಕೆ ಈಡೇರುವವರೆಗೂ ಕಂಟಿನ್ಯೂ ಆಗಿರ್ತದೆ. ಇಲ್ಲೇ ಮಾಣಿಕ್ರಾವ್ ತಳಕೇರಿ, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಘಟಕ. ನಮಸ್ಕಾರ. ಇವತ್ತಿನ ದಿವಸ ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕ್ಲರ್ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು ಜಿಲ್ಲಾ ಪಂಚಾಯತಿ ಒಂದು ಧರಣಿ ಸಲುವಾಗಿ ಎಲ್ಲ ಕ್ಲರ್ಕಮ್ ಡಾಟಾ ಎಂಟ್ರಿ ಆಪರೇಟರ್ ನನ್ನ ಸಹೋದ್ಯೋಗಿ ಮಿತ್ರರು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಮೆರವಣಿಗೆಯ ಮೂಲಕ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದವರೆಗೆ ಒಂದು ಕಾಲ್ನಡಿಗೆ ಮೂಲಕ ಈ ಒಂದು ಧರಣಿಗೆ ಆಗಮಿಸಿದ್ದೇವೆ. ಈ ನಮ್ಮ ಧರಣಿಯ ಮುಖ್ಯ ಉದ್ದೇಶ, ಇಲ್ಲಿಯವರೆಗೆ ನಾವು 2007ರಿಂದ ಇಲ್ಲಿವರೆಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಜಿಲ್ಲಾ ಪಂಚಾಯತಿ ಅನುಮೋದನೆಯೂ ಆಗಿದೆ. ಇದರಲ್ಲಿ ಈ 2022ರಲ್ಲಿ ನಮ್ಮ ಕ್ಲರ್ಕಮ್ ಡಾಟಾ ಎಂಟ್ರಿ ಆಪರೇಟರಿಂದ ಪದೋನ್ನತಿ ಬಡ್ತಿಯನ್ನು ಕೊಟ್ಟಿದ್ರು. ಅದರಲ್ಲಿಯೂ ಸಹ ಅನೇಕ ಲೋಪದೋಷಗಳಾಗಿವೆ. ಕೆಲವರಿಗೆ ಆ ಲೋಪದೋಷಗಳು ತಕ್ಷಣವೇ ಗೊತ್ತಾಗಿದೆ, ಕೆಲವರಿಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಅದು ರೋಸ್ಟ್ರು ಏನು ಎಂತ ಅನ್ನೋದು ನಮಗೆ ಸ್ಟಾರ್ಟಿಂಗ್ ಗೊತ್ತಾಗಿರಲಿಲ್ಲ, ಆಮೇಲೆ ಗೊತ್ತಾದ್ಮೇಲೆ ಈ ರೀತಿ ಲೋಪದೋಷಗಳಾಗಿವೆ ಅಂತ ಹೇಳಿ ನಾವು ಪತ್ರದ ಮುಖಾಂತರ CS ಅವರಿಗಾಗ್ಲಿ ಪತ್ರದ ಮುಖಾಂತರ ಕೊಟ್ಟರೂ ಸಹ ಅದಕ್ಕೆ ಯಾವುದೇ ರೀತಿಯಿಂದ ಹಿಂಬರನೂ ಕೊಟ್ಟಿಲ್ಲ. ಆದ್ಮೇಲೆ ಈಗ ಮತ್ತೆ ಬಡ್ತಿಗೆ ನೇಮಕ ಆದೇಶವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ತಾತ್ಕಾಲಿಕ ಪಟ್ಟಿಯನ್ನು ಹೊರಡಿಸಿದ್ರು. ಅದರಲ್ಲಿಯೂ ಸಹ
ಒಂದು ನಮ್ಮ ಒಂದು ಮಹಿಳಾ ಮೀಸಲಾತಿಯಲ್ಲಿಯೂ ಸಹ ಅನೇಕ ಲೋಪದೋಷಗಳಾಗಿವೆ. ಈ ಒಂದು ಕಾಲಂನಲ್ಲಿ ಈ ರೀತಿ ನಮ್ಮ ಮಹಿಳಾ ಮೀಸಲಾತಿಯಲ್ಲಿ ಪುರುಷರನ್ನು ಸಹ ತಾವು ನೇಮಕ ಮಾಡಿದ್ದೀರಿ ಅಂತ ಪತ್ರದ ಮುಖಾಂತರ ಆಕ್ಷೇಪಣೆಗಳನ್ನು ಸಹ ಸಲ್ಲಿಸಿದ್ದೇವೆ. ಆ ಆಕ್ಷೇಪಣೆಗೂ ಸಹ ಯಾವುದೇ ರೀತಿಯಿಂದ ಹಿಂಬರವನ್ನು ನೀಡದೇನೆ ಮೊನ್ನೆ 22ನೇ ತಾರೀಕು ನಮ್ಮ ಕೌನ್ಸ್ಲಿಂಗ್ ಅಂತ ಹೇಳಿ ಕರೆದ್ಬಿಟ್ಟು ಆ ನನ್ನ ಒಂದು ಒಂದು ಜ್ಞಾನದ ಪ್ರಕಾರ ಕೌನ್ಸ್ಲಿಂಗ್ ಅಂದ್ರೆ ಆಯ್ಕೆ ಪಟ್ಟಿಯಲ್ಲಿ ಅವರಿಗೆ ಇಂತಿಂತ ಒಂದು ಸ್ಥಳ ನಿಯುಕ್ತಿ ಮಾಡ್ತಕ್ಕಂಥದ್ದು ಅಂತ ನನ್ನ ಒಂದು ಜ್ಞಾನ ಇದೆ. ಆದ್ರೂ ಸಾಹೇಬ್ರು ನಮಗಲ್ಲಿ ಯಾವುದೇ ರೀತಿಯಿಂದ ಕೊಡದೇನೆ ಎಲ್ಲರೂ ಬರ್ರಿ ನಿಮ್ಮ ಕೌನ್ಸಿಲಿಂಗ್ ಕರಿತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಯಾವ್ಯಾವ ಒಂದು ಇಚ್ಛಾ ಪ್ರಮಾಣ ಪತ್ರ ಕೊಡ್ರಿ ಅಂತೇಳಿ ಇಚ್ಛಾ ಪ್ರಮಾಣ ಪತ್ರ ತಗೊಂಡಿದ್ದಾರೆ. ಆದ್ರೂ ಸಹ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಈ ಒಂದು ಹೋರಾಟದ ಮೂಲಕ ನಾವೊಂದು ತಮ್ಮಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ನಮ್ಮೆಲ್ಲ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ 14 ಹೋದ ಒಂದು ಬಡ್ತಿಯಲ್ಲಿ 14 ಹುದ್ದೆಗಳು ವ್ಯತ್ಯಾಸ ಆಗಿವೆ. ಈ ಸರ್ತಿ 8 ಹುದ್ದೆಗಳು ವ್ಯತ್ಯಾಸ ಆಗಿವೆ. ಒಟ್ಟು 22 ನಮ್ಮ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಒಟ್ಟು ಹುದ್ದೆಗಳು 22 ಹುದ್ದೆಗಳು ಅನ್ಯಾಯ ಆಗ್ಯದ, ವ್ಯತ್ಯಾಸ ಆಗ್ಯದ. ಆ ಒಂದು ವ್ಯತ್ಯಾಸವನ್ನ ತಾವು ನಮಗ ಸರಿದೂಗಿಸಿ ನ್ಯಾಯ ಒದಗಿಸ್ತೀರಿ ಅಂತಕ್ಕಂಥ ಒಂದು ಉದ್ದೇಶದ ಮೂಲಕ ಒಂದು ಪತ್ರದ ಮುಖಾಂತರ ಕೊಟ್ಟರು ಸಹ ಇಲ್ಲಿವರೆಗೂ ಯಾವುದೇ ರೀತಿ ನಮಗೆ ಸ್ಪಂದನೆ ನೀಡದೇನೆ ಆ ಒಂದು ತಾತ್ಕಾಲಿಕ ಪಟ್ಟಿಗೆನೆ ಒಂದು ತಾತ್ಕಾಲಿಕ ಪಟ್ಟಿನೇ ಒಂದು ಆಯ್ಕೆ ಆಗುವ ಅಂತಿಮ ಆಯ್ಕೆಯನ್ನಾಗಿ ಮಾಡುವುದರಿಂದ ನಾವೆಲ್ಲರೂ ಬೇಸತ್ತಿ ಇವತ್ತಿನ ದಿವಸ ಧರಣಿಗೆ ಬಂದಿದ್ದೀವಿ. ನಮಗೆ ಸಾಕಷ್ಟು ಅನ್ಯಾಯ ಆಗ್ಯದ. ಅದೇ ರೀತಿ ಕೆಟಗರಿಯರನ್ನ ಕೂಡಿಸ್ತೇನೆ, ಸಾಮಾನ್ಯ ಒಂದು ವರ್ಗದವರನ್ನು ಸಹ ನಿಯೋಜನೆ ಮಾಡಿ ಬಡ್ತಿಯನ್ನು ನೀಡಿದ್ದಾರೆ. ಅಂತವ ಎಲ್ಲವನ್ನು ನ್ಯಾಯವನ್ನು ತಾವು ಒದಗಿಸ್ಕೊಡ್ತೀರಿ ಅಂತಕ್ಕಂಥ ಒಂದು ಉದ್ದೇಶದಿಂದ ತಮ್ಮ ಮುಖಾಂತರ ನನ್ನ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಒಂದು ಅಲ್ಪ ಜ್ಞಾನದ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಒಳ ಮೀಸಲಾತಿ ಜಾರಿಯಲ್ಲಿದೆ. ಒಳ ಮೀಸಲಾತಿ ಜಾರಿಯಲ್ಲಿ ಇದ್ರೂ ಸಹ ಇವರು ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಸಹ ಒಂದು ತಪ್ಪಾಗುತ್ತೆ ಅಂತಕ್ಕಂಥ ನನ್ನ ಒಂದು ಭಾವನೆ. ಅದಕ್ಕೂ ಸಹ ತಾವು ನ್ಯಾಯ ಒದಗಿಸಿ ನಮ್ಮೆಲ್ಲರಿಗೂ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ದರಿಗೆ ನ್ಯಾಯ ಒದಗಿಸ್ತೀರಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್, ಕೋಡ್ಲಾ ಗ್ರಾಮ ಪಂಚಾಯತ್, ಸೇಡಂ ತಾಲೂಕು. ಎಲ್ಲಿ